ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಿಸ್ಟರ್ ಮಾದೇವ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಕನಕಪುರ ರೋಡ್ನಲ್ಲಿ ಇದ್ದೀವಿ. ನೋಡ್ತಾ ಇದ್ದೀರಾ, ಕನಕಪುರಕ್ಕೆ ಹೋಗೋ ಒಂದು ರೋಡ್ನಲ್ಲಿ ಹೋಗ್ತಾ ಇದ್ದೀವಿ. ಸ್ವಲ್ಪ ಕನಕಪುರದಿಂದ ಆಚೆ ಒಂದು ಊರಿಗೆ ಹೋಗಬೇಕಾಗಿತ್ತು ಪರ್ಸ್ನಲ್ಲಾಗಿ. ಅದಕ್ಕೋಸ್ಕರ ಈ ಒಂದು ಬೈಕ್ನಲ್ಲಿ ಹೋಗ್ತಾ ಇದ್ದೀವಿ. 2 ಬೈಕ್ ಹೋಗ್ತಾ ಇದ್ದೀವಿ ನಾವು ಇವಾಗ. ಹಾಗೆ ಒಂದು ಸ್ವಲ್ಪ ಹಾಗೆ ಮೋಟರ್ ವ್ಲಾಗ್ ಮಾಡಿಕೊಂಡು ಹಾಗೆ ಸುತ್ತಾಡ್ಕೊಬರೋಣ ಅಂದ್ಕೊಂಡು ಜಾಸ್ತಿ ದಿನ ಆಗಿತ್ತು ನಾನು ಮೋಟರ್ ವ್ಲಾಗ್ ಮಾಡಿ. ಅದಕ್ಕೋಸ್ಕರ ಹೀಗೆ ಹೋಗ್ತಾ ಇದ್ದೀನಿ ಕನಕಪುರ ರೋಡ್ನಲ್ಲಿ. ಹಾಗೆ ಮುಂದೆ ಹೋಯ್ತಾ ನಿಮಗೆ ಇನ್ನೂ ಒಳ್ಳೊಳ್ಳೆ ವ್ಯೂ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಚಾಮರಾಜನಗರ ಇನ್ನು 85 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಹಿಂಗೆ ಹೋದರೆ ಚಾಮರಾಜನಗರ, ಮೈಸೂರು ಹೋಗ್ಬೋದು. ಆದರೆ ನಾವು ಕನಕಪುರ ದಾಟಿ ಕನಕಪುರದಿಂದ ಹೋಗ್ಬೇಕಾಗಿರೋದ್ರಿಂದ ನಾವು ಇದೇ ರೋಡ್ನಲ್ಲಿ ಹೋಗ್ತೀವಿ. ಈಗ ನಾನು ಮಾತಾಡ್ತಾ ಇದ್ದೀನಲ್ಲ, ಇದು ಮೋನೋ ಮೈಕ್ನಲ್ಲಿ ಮಾತಾಡ್ತಾ ಇರೋದು. ವಾಯ್ಸ್ ರೆಕಾರ್ಡ್ ಏನಾಗ್ತಾ ಇದೆಯೋ ಇದು ಮೋನೋ ಮೈಕ್ನಿಂದ ರೆಕಾರ್ಡ್ ಆಗ್ತಾ ಇದೆ. ಇದನ್ನು ತಗೊಂಡು ನಾನು 3-4 ವರ್ಷ ಆಗೋಯ್ತು. ಬೋಯ ಮೈಕ್ ತಗೊಂಡಿದ್ದೆ, ಅದು ಸ್ವಲ್ಪ ಲೆಂತ್ ಆಗಿತ್ತು ಅನ್ನೋ ಒಂದು ಕಾರಣಕ್ಕೋಸ್ಕರ ಜಾಸ್ತಿ ಲೆಂತ್ ಆಗಿದೆ. 26 ಮೀಟ್ರ್ ಇದೆ, 20 ಫೀಟು. ಅದಕ್ಕೋಸ್ಕರ ಒಂದು ಚೊಕ್ಕದಾಗಿರೋ ಒಂದು ಸಣ್ಣ ಮೈಕ್ ನೋಡುತ್ತಾ ಇದ್ದಾಗ ಈ ಒಂದು ಮೈಕ್ ನನ್ನ ಕಣ್ಣು ಬೀಳ್ತು. ಆಗ ಇದನ್ನು ತಗೊಂಡಿದ್ದೆ. ಕನಕಪುರ ಸ್ಟಾರ್ಟ್. ಕನಕಪುರ ಇಲ್ಲಿಂದ ಸ್ಟಾರ್ಟ್ ಆಯ್ತದೆ. ನೋಡ್ತಾ ಇರ್ಬೋದು, ಅಕ್ಕಪಕ್ಕ ಕಾರ್ ಶೋರೂಮ್, ಮಾರುತಿ ಶೋರೂಮ್ ಕೂಡ ಇಲ್ಲಿದೆ, ಟಾಟಾ ಶೋರೂಮ್, ಬೇರೆ ಶೋರೂಮ್ಗಳಿದೆ. ಇದನ್ನು ರೈಸ್ ಮಿಲ್ ಅಂತ ಕರೀತಾರೆ. ಇಲ್ಲಿನ ಜನ ಇದನ್ನು ರೈಸ್ ಮಿಲ್ ಅಂತ ಹೇಳ್ತಾರೆ. ಬಸ್ಸಲ್ಲಿ ಇಳಿಬೇಕಾದ್ರೂ ಕೂಡ ರೈಸ್ ಮಿಲ್ ಗಂಟ ಅಂದ್ಬಿಟ್ಟು ಟಿಕೆಟ್ ತಗೋತಾರೆ. ಈಗ ಟೈಮ್ ಬಂದು ಒಂದು 8:45-9 ಗಂಟೆ ಆಗಿರ್ಬೋದು. ಫುಲ್ಲು ಟ್ರಾಫಿಕ್ಕು. ಅಂದರೆ ಬೆಂಗಳೂರಲ್ಲಿ ಇರೋ ಅಷ್ಟು ಟ್ರಾಫಿಕ್ ಏನಿಲ್ಲ. ಕೆಲಸಗಳಿಗೆ ಹೋಗೋರು, ಇಲ್ಲಿ ಕಂಪ್ನಿಗೆ ಹೋಗೋರು, ಇಲ್ಲಿ ಆರೋಳ್ಳಿ ಇಂಡಸ್ಟ್ರಿ ಏರಿಯಾ ಇದೆ, ಅಲ್ಲಿ ಹೋಗೋರು, ಇನ್ನು ಬೆಂಗಳೂರು ಕಡೆ, ಇನ್ನು ಬೇರೆ ಕಡೆ ಕೆಲ್ಸಕ್ಕೆ ಹೋಗೋರೆಲ್ಲ ಹೋಗ್ತಾ ಇರ್ತಾರೆ ಬೆಳಗ್ಗೆ. ಅವಾಗ ಸ್ವಲ್ಪ ಟ್ರಾಫಿಕ್ ಅನಿಸ್ತದೆ. ಆಮೇಲೆ ಒಂದು 9 ಗಂಟೆ ಮೇಲೆ ಹೋದ್ಮೇಲೆ ಜಾಸ್ತಿ ಟ್ರಾಫಿಕ್ ಅಂತ ಏನೂ ಅನಿಸೋದಿಲ್ಲ. ಹಾರೋಳ್ಳಿ ಟು ಸುಂದಘಟ್ಟ ಅನ್ನೋ ಒಂದು ಊರಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಪರ್ಸ್ನಲ್ ಕೆಲಸ ಇರೋದರಿಂದ. ಈ ಒಂದು ಕನಕಪುರದಲ್ಲಿ ಅರ್ಕಾವತಿ ನದಿ ಹರಿತದೆ. ಹರಿದ್ರೂ ಕೂಡ ಸರಿಯಾಗಿ ಇಲ್ಲಿನ ನೀರಿನ ವ್ಯವಸ್ಥೆ, ನೀರಾವರಿ ವ್ಯವಸ್ಥೆ, ಕಾಲುವೆಗಳ ವ್ಯವಸ್ಥೆ ಇಲ್ಲದ ಕಾರಣ ನೀರನ್ನು ನಮ್ಮ ರೈತರು ಹೆಚ್ಚಾಗಿ ಉಪಯೋಗಿಸೋಕ್ಕಾಗಲ್ಲ. ಈಗ ನಾವು ಹೋಗ್ತಾ ಇದ್ದೀವಲ್ಲ, ಈ ಒಂದು ಸೇತುವೆ ಏನಿದೆ, ಇದೇ ಅರ್ಕಾವತಿ ನದಿಯ ಸೇತುವೆ. ಇದು ಕನಕಪುರದಿಂದ
ಸೆಂಟರ್ ಆಫ್ ಕನಕಾಪುರ. ಇದೇ ನೋಡಿ ಕನಕಪುರ ಅಕ್ಕಪಕ್ಕ ಅಂಗಡಿಗಳು. ನೀವು ಒಂದ್ಸರಿ ಯಾವಾಗನ ಕನಕಪುರ ಬಂದು ನೋಡಬೇಕು. ಇಲ್ಲಿನ ವಿಶೇಷತೆ ಚೆನ್ನಾಗಿದೆ. ಇಲ್ಲಿಂದ ನಾವು ಕನಕಪುರದಿಂದನೇ ನಾವು ಸಂಗಮ, ಮುತ್ತತ್ತಿ, ಮೈಸೂರು ಕೂಡ ನಾವು ಇಲ್ಲಿಂದನೇ ಹೋಗ್ಬೋದು. ಹಲಗೂರು, ಹೀಗೆ ಲೆಫ್ಟ್ ಹೋದರೆ ಬಸ್ ಸ್ಟ್ಯಾಂಡು. ನಾವೇನು ಬೆಂಗಳೂರಿನಲ್ಲಿ ನೋಡ್ತೀವಲ್ಲ ಕನಕಪುರ ರೋಡು ಅಂತ, ಇದೇ ಒಂದು ಕನಕಪುರ. ಇದರ ರೋಡೇ ಬೆಂಗಳೂರಿಂದ ಇಲ್ಲಿಗೆ ಬರುವ ಒಂದು ಕನಕಪುರ ರೋಡ್ ಅನ್ನೋದು ಇದೇ ನಮ್ಮ ಕನಕಪುರ. ಸಂಗಮ, ಮುತ್ತತ್ತಿ, ಮೇಕೆದಾಟು, ಇನ್ನು ಬೇರೆ ಬೇರೆ ಕಡೆ ಬಿಳಿಕಲ್, ರಂಗಸ್ವಾಮಿ ಬೆಟ್ಟ, ಈ ಕಡೆ ಎಲ್ಲ ಇಲ್ಲಿಂದನೇ ಹೋಗೋದು ನಮ್ಮ ಬೈಕರ್ಸ್ಗಳು. ಅವ ಹಿಂಗೆ ತಾನೆ ಹೋಗೋದು, ಹಿಂಗೆ ತಾನೆ. ಇದು ಕೋಟಳ್ಳಿ ರೋಡು. ಸಂಗಮ, ಮೇಕೆದಾಟು ಇದೇ ರೋಡ್ನಲ್ಲೇ ಹೋಗ್ಬೇಕು. ಗೊತ್ತದೆ, ಆ ಕಡೆ ರೋಡಲ್ಲಿ ಹೋಗ್ಬೇಕು. ಸಂಗಮ, ಮೇಕೆದಾಟಿಗೆ ಈ ಕಡೆ ರೋಡಲ್ಲಿ ಹೋಗ್ಬೇಕು. ಈ ದೊಡ್ಡ ಆಲಹಳ್ಳಿಯಿಂದ ಹಾಗೆ ಮುತ್ತತ್ತಿಗೂ ಹೋಗ್ಬೋದು. ಕನಕಪುರ ದಾಟಿ ಈಗ ಕೋಟೆ ಅನ್ನೋ ಒಂದು ಊರಿನಲ್ಲಿ ಹೋಗ್ತಾ ಇದ್ದೀವಿ.